ಒಂದೂರಲ್ಲಿ 35 ಜನ ಇರ್ತಾರೆ. ಆ 35 ಜನಗಳಿಗೆ ಮಾತಾಡೋಕ್ಕೆ ಬರೋದೇ ಇಲ್ಲ. ಅವ್ರಿಗೆಲ್ಲ ಮಾತು ಕಲಿಸ್ಬೇಕಂತ ಒಬ್ಬ ವ್ಯಕ್ತಿ ಬರ್ತಾನೆ. ಒಂದಷ್ಟು ದಿವಸಗಳ ಕಾಲ, ಒಂದಷ್ಟು ತಿಂಗಳುಗಳ ಕಾಲ, ಒಂದಷ್ಟು ವರ್ಷಗಳ ಕಾಲ ಟ್ರೈನ್ ಮಾಡ್ತಾನೆ. ವಿಚಾರ ಏನಪ್ಪ ಅಂತಂದರೆ, ಕೊನೆಗೆ ಆ ವ್ಯಕ್ತಿ ಮಾತನಾಡೋದನ್ನೇ ಸ್ಟಾಪ್ ಮಾಡ್ತಾನೆ. ಯಾಕಂದರೆ ಸಹವಾಸ ದೋಷ. ಅಂದರೆ ಈ ಪ್ರಪಂಚ ಹೇಗೆ ಅಂದರೆ, ನಾವೆಲ್ಲಿರ್ತೀವೋ ಅವ್ರ ಥರ ನಾವು ಆಗ್ತೀವಿ. ಇದು ಬೇಕಾ? ಅಥವಾ ನಮ್ಮ ಥರ ಅವ್ರಾಗಬೇಕಾ? ಆಫ್ಕೋರ್ಸ್ ನಮ್ಮ ಥರ ಈ ಪ್ರಪಂಚ ಆಗಬೇಕಂದ್ರೆ ಯಾವಾಗಲೂ ಕೂಡ ಈ ಪ್ರಪಂಚ ನಮ್ಮಿಂದ ಇರಬೇಕು. ಇನ್ ಕೇಸ್ ಏನಾದರೂ ಈ ಪ್ರಪಂಚದ ಹಿಂದೆ ನಾವು ಹೋಗ್ತೀವಿ ಅಂತಂದರೆ ಖಂಡಿತ ಈ ಪ್ರಪಂಚ ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ. ಅಲ್ಲಿಗೆ ನಮ್ಮ ಸ್ವಂತಿಕೆ, ನಮ್ಮ ತನವನ್ನು ನಾವು ಕಳ್ಕೊತೀವಿ. ಈಗ ಸೆಲೆಕ್ಟ್ ಮಾಡಿ, ಪ್ರಪಂಚದ ಹಿಂದೆ ನಾವು ಹೋಗೋದಾ ಅಥವಾ ಪ್ರಪಂಚ ನಮ್ಮಿಂದೆ ಬರೋದಾ? ಕಾಂಟ್ರಾಸ್ಟ್ ಇದೆ, ಅಹಮ್ಮಿಂದ ಹೇಳ್ತಾ ಇಲ್ಲ, ಬಟ್ ನೀಟ್ ಇದೆ. ಓಕೆನಾ? ಬಾಯ್.